ಹಾಯ್ ಫ್ರೆಂಡ್ಸ್, ನೋಡಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂತಲೇ ಹೇಳ್ಬೋದು. ನೋಡಿ, ಇತ್ತೀಚೆಗೆ ನಾವು ಹಾಕಿದ್ದ ಬಾಳೆ ದಿಂಡಿನ ಉಪ್ಪಿನಕಾಯಿ ಬಗ್ಗೆ ಅಂಗಡಿಯಿಂದ ತರುವ ಬಾಳೆಹಣ್ಣು ಅಥವಾ ಅದರ ದಿಂಡಿನ ಬಗ್ಗೆ ಎಚ್ಚರಿಕೆ ಸಂದೇಶವನ್ನು ಹಿರಿಯರೊಬ್ಬರು ನೀಡಿದ್ದಾರೆ. ಅಂದರೆ ಮನೆಯಲ್ಲೇ ಬೆಳೆದ ಬಾಳೆ ಆದರೆ ಪರವಾಗಿಲ್ಲ, ಅಂಗಡಿಯಲ್ಲಿ ಸಿಗುವ ಬಾಳೆಗೊನೆಗಳು ವಿಷಕಾರಿ. ಇದನ್ನ ಮೊದಲು ನೀವು ನೆನಪಿಟ್ಕೋಬೇಕು. ನಿನ್ನೆ ವಾಟ್ಸಪ್ ಗ್ರೂಪ್ನಲ್ಲಿ ಉಡುಪಿಯಲ್ಲಿ ಬಾಳೆಕೊನೆ ದಿಂಡನ್ನು ಹೆಚ್ಚಿ ಉಪ್ಪಿನಕಾಯಿ ಮಾಡುವ ವಿಡಿಯೋ ಚಿತ್ರಣವನ್ನು ಹಾಕಿದ್ದಾರೆ. ಸೊ ಏನು ಶಾಸ್ತ್ರಕ್ಕೆ ತಯಾರಿಸುತ್ತಿದ್ದಾರೆ, ಖಂಡಿತವಾಗಿಯೂ ತಯಾರಿಸಿರಿ, ಪರವಾಗಿಲ್ಲ. ಅಲ್ಲಿ ಬಾಳೆಯ ಎಲ್ಲ ಭಾಗವನ್ನು ಬಳಸಿ ಖಾದ್ಯ ತಯಾರಿಸುವ ಶಾಸ್ತ್ರ ಸಂಪ್ರದಾಯ ಇರಬಹುದು, ಅವರು ಮಾಡಿಕೊಳ್ಳಲಿ ಬಿಡಿ. ಬಂಧುಗಳೇ, ದಯವಿಟ್ಟು ನೀವು ಪಟ್ಟಣದ ಅಂಗಡಿಯಲ್ಲಿ ಹಣ್ಣಾದ ಬಾಳೆಕೊನೆ ತಂದು ತೆಗೆದು ಬಾಳೆ ಗೊನೆ ದಿಂಡು ಹೆಚ್ಚಿ ಉಪ್ಪಿನಕಾಯಿ ಮಾಡೋ ಸಾಹಸ ಮಾಡಬೇಡಿ. ನೀವು ಇತ್ತೀಚಿನ ವರ್ಷಗಳಲ್ಲಿ ಅಂಗಡಿ ಬಾಳೆಕೊನೆಯ ಬಾಳೆಹಣ್ಣಿನ ಸಿಹಿ ರುಚಿ ಗಮನಿಸಿದ್ದೀರಾ? ಅಂದರೆ ದೊಡ್ಡ ದೊಡ್ಡ ಪಚ್ಚ ಬಾಳೆಹಣ್ಣು, ಚಪ್ಪೆ ಪುಟ್ಟ ಕರ್ಬಾಳೆಹಣ್ಣು ಎಷ್ಟೇ ಮಾಗಿದರೂ ಚಪ್ಪೆ. ಏಕೆ ಬಾಳೆಹಣ್ಣು ರುಚಿ ಪರಿಮಳ ಇರೋಲ್ಲ ಅನ್ನೋದಾದರೆ, ನಮ್ಮ ಮನೆಯ ಹಿತ್ತಲಲ್ಲಿ ಅಥವಾ ನಮ್ಮ ಸ್ವಂತ ತೋಟದಲ್ಲಿ ಮಂಗನ ಕಾಟ ಪೂರ್ವದಲ್ಲಿ ಸಾವಯವ ಮಾಧ್ಯಮದಲ್ಲಿ ಬೆಳೆದು ಸ್ವಾಭಾವಿಕವಾಗಿ ಹಣ್ಣು ಮಾಡಿ ತಿಂದ ಬಾಳೆಹಣ್ಣಿನ ಸ್ವಾದ, ರುಚಿ, ಪರಿಮಳ ಈ ಅಂಗಡಿಗಳಲ್ಲಿ ನೇತಾಕಿದ ಬಾಳೆಹಣ್ಣಿನಲ್ಲಿ ಇರೋಲ್ಲ. ನೀವು ಜ್ಞಾಪಿಸಿ ಹೋಲಿಸಿಕೊಂಡು ನೋಡಿ. ಏಕೆಂದರೆ ಬಹುತೇಕ ಬಾಳೆ ಕೃಷಿಕರು ಬಾಳೆ ಸಾವಯವ ಮಾದರಿಯಲ್ಲಿ ಬೆಳೆಯೋಲ್ಲ. ಬಾಳೆಗೊನೆ ಮಂಡಿಯವರು ಬಾಳೆಕೊನೆಯನ್ನು ರಾಸಾಯನಿಕ ಹಾಕಿ ಹಣ್ಣು ಮಾಡುತ್ತಾರೆ. ಈಗ ಬಾಳೆಕೊನೆಯ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಬಾಳೆಕೊನೆಯ ದಿಂಡು ಎಲ್ಲವೂ ವಿಷಪೂರಿತ. ನೋಡಿ, ಬಾಳೆಕೊನೆಯ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಕೊನೆಯ ದಿಂಡು ಎಲ್ಲವೂ ಕೂಡ ವಿಷಪೂರಿತವಾಗಿರ್ತವೆ. ಹಾಗಾಗಿ ಒಬ್ಬ ದೊಡ್ಡ ಜ್ಯೋತಿಷರು ಕಾರ್ಖಾನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ಬಾಳೆಗೊನೆಯನ್ನು ತಂದು ಅದನ್ನು 200 ಲೀಟರ್ ನೀರಿನ ಡ್ರಮ್ನಲ್ಲಿ ಅತ್ಯಂತ ಅಪಾಯಕಾರಿ ಕಳೆನಾಶಕ ರೌಂಡ್ ಆಫ್ ವಿಷವನ್ನು ಅದಕ್ಕೆ ಹಾಕಿ ಕದಡಿ ಅದರಲ್ಲಿ ಬಾಳೆಗೊನೆಯನ್ನು ನೆನೆಸಿ ಈ ಮೂಲಕ ಬಾಳೆಗೊನೆಯನ್ನು ಹಣ್ಣು ಮಾಡಿ ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಳಸಲಾಗಿತ್ತು. ಇದು ವಾಸ್ತವವಾಗಿ ನಡೆದ ಘಟನೆ. ಈ ವಿಚಾರ ತಿಳಿದ ನಂತರದಿಂದ ನಾನು ಸ್ವಾಭಾವಿಕವಾಗಿ ಬಾಳೆ ಹಣ್ಣನ್ನು ತಿಂತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರೋ ಹಿರಿಯರು ಹೇಳ್ತಾ ಇದ್ದಾರೆ. ಬಂಧುಗಳೇ, ಬಾಳೆ ಕೊನೆ ಬೆಳೆಯಾಗದೆ ಆಸ್ತಿಕರ ಹಬ್ಬಕ್ಕಾಗಿ ಬಾಳೆಹಣ್ಣು ಬೇಕಾದಂತಾದರೆ ನೀವು ನಂಬಿಕಸ್ಥ ಅಂಗಡಿಯಲ್ಲಿ ಬಾಳೆಹಣ್ಣನ್ನು ತಂದು ತಿನ್ನಿ. ಸೊ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ. ಓಕೆನಾ? ಸೊ ಬಾಳೆಹಣ್ಣು ಮಾಡಿ ದೇವರಿಗೆ ಬಳಸಿ ನೀವು ತಿನ್ನಿ. ಓಕೆನಾ? ನಿಮ್ಮ ಮನೆಯಲ್ಲಿ ಸ್ವಾಭಾವಿಕವಾಗಿ ಹಬ್ಬದ ಕೆಲವು ದಿನಗಳ ಮೊದಲು ಬಾಳೆಗೊನೆ ತಂದು ಮನೆಯಲ್ಲೇ ಸ್ವಾಭಾವಿಕವಾಗಿ ಹಣ್ಣು ಮಾಡಿ ಆಮೇಲೆ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಹೇಳ್ಬೇಕಂದ್ರೆ ಬಾಳೆ ತಿಂಡಿನಿಂದ ಪಲ್ಯ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಅದು ತುಂಬ ಅಪಾಯಕಾರಿ ಅಂತಲೇ ಹೇಳ್ತಾರೆ. ಉಪ್ಪಿನಕಾಯಿ ಮಾಡಲು ಮಾವಿನಕಾಯಿ, ನಿಂಬೆಕಾಯಿ, ದುಬ್ಳೆಕಾಯಿ, ಕಂಚಿನಕಾಯಿ, ಹುಳಿ ಕಾಯಿಗಳನ್ನು ಬಳಸಿ. ಹಲಸೆಹಣ್ಣು, ಕಿತ್ತಳೆಹಣ್ಣು, ಟೊಮೊಟೊ, ಬೆಂಡೆಕಾಯಿ, ತೊಂಡೆಕಾಯಿ, ಹಣ್ಣು ತರಕಾರಿಯನ್ನು ಉಪ್ಪಿನಕಾಯಿ ತಯಾರಿಸಲು ಬಳಸಬೇಡಿ. ಇಂಥ ಒತ್ತಾಯದ ಸಂಪ್ರದಾಯಗಳನ್ನು ಇನ್ನಷ್ಟು ಕೃತಕ ರಾಸಾಯನಿಕ ಹಾಕಿಯೇ ಮಾಡಬೇಕಾಗುತ್ತದೆ. ಹಾಗಾಗಿ ಏನು ಉಪ್ಪಿನಕಾಯಿ ಹಾಕಬೇಕೋ ಅದನ್ನೇ ಉಪ್ಪಿನಕಾಯಿ ಹಾಕ್ಬೇಕು. ಇರೋದೆಲ್ಲ ಉಪ್ಪಿನಕಾಯಿ ಹಾಕಕ್ಕೆ ಹೋಗಬಾರ್ದು. ಇಂಥ ಹೊಸ ರುಚಿ ಪ್ರಯತ್ನವನ್ನು ನಾವುಗಳು ದೂರದಿಂದ ನೋಡಿ ಸುಮ್ಮನೆ ಇರೋದು ಮುಖ್ಯ. ನಮ್ಮ ಆರೋಗ್ಯದ ಮತ್ತು ಜೀವನಕ್ಕೆ ಒಳ್ಳೆಯದು ಅಂತದನ್ನಿಸುತ್ತೆ. ಆರೋಗ್ಯ ದೃಷ್ಟಿಯಿಂದ ಇಂಥ ಹೊಸ ರುಚಿ ಬೇಡ ಎಂದು ನನ್ನ ಸಲಹೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಏನು ಕೆಲಸ ಮಾಡಬೇಕೋ ಅದನ್ನೇ ಮಾಡಬೇಕು. ಯಾವುದು ಉಪ್ಪಿನಕಾಯಿ ಹಾಕ್ಬೇಕೋ ಅದನ್ನೇ ಉಪ್ಪಿನಕಾಯಿ ಹಾಕಬೇಕು. ಹೀರೆಕಾಯಿ ಸಿಪ್ಪೆ ಎಲ್ಲ ತಿಂದು ಚಟ್ನಿ ಪುಡಿಗೆ ಹಾಕ್ಕೊಂಡು ತಿನ್ನೋದಲ್ಲ ಜೀವನ. ಓಕೆನಾ? ಸೊ ಹಿರಿಯರು ಏನು ಮಾಡಿದಾರೋ ಅದನ್ನು ಪಾಲಿಸೋದೇ ಜೀವನ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಏನು ಮಾಡ್ತಿದ್ದೀರಾ? ಬೇಗ ಸಬ್ಸ್ಕ್ರೈಬ್ ಮಾಡೋದು ಕಲೀರಿ.